ಸಪ್ತ ಮೋಕ್ಷದಾಯಕ ನಗರಗಳ ಪೈಕಿ ಮಥುರೆಯೂ ಒಂದು. ಈ ಹೆಸರೇ ಬಲು ಮಧುರ, ಮನೋಹರ. ಮಥುರಾಧಿಪತೇರಖಿಲಂ ಮಧುರಂ, ಮಥುರಾಧಿಪತಿಯದೆಲ್ಲವೂ ಮಧುರ ಮಧುರ ಎನ್ನುತ್ತಾ ಅತ್ಯುನ್ನತ ಪ್ರೇಮದ ಮಧುರ ಭಾವದಲ್ಲಿ ತೇಲಿದವರು ಆಚಾರ್ಯ ಶ್ರೀವಲ್ಲಭರು. ಶತ್ರುಘ್ನನಿಂದ ಸ್ಥಾಪಿತವಾದ ಮಥುರೆ ಯಮುನೆಯ ಬಲದಂಡೆಯಲ್ಲಿದೆ. ಹಿಂದೆ ಇದೊಂದು ಗಹನಾರಣ್ಯ. ಧ್ರುವ ಬಾಲ್ಯದಲ್ಲೇ ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡೆದ ಮಧುವನವೇ ಇಂದಿನ ಮಥುರಾ. ಈ ಪ್ರದೇಶವನ್ನು ಆಳುತ್ತಿದ್ದ ಮಧು ಮತ್ತು ಲವಣಾಸುರರೆಂಬ ರಕ್ಕಸರು ಶ್ರೀರಾಮನ ಅಶ್ವಮೇಧದ ಕುದುರೆಯನ್ನು ತಡೆದರು. ಕುದುರೆಯ ಬೆಂಗಾವಲಿಗೆ ಬಂದ ಶತ್ರುಘ್ನ ಅವರನ್ನು ಸಂಹರಿಸಿ ಕುದುರೆಯನ್ನು ಬಿಡಿಸಿಕೊಂಡು ಆ ಪ್ರದೇಶವನ್ನು ಮಥುರಾ ಎಂದು ಕರೆದ. ಮಥಿಸುವುದು ಅಂದರೆ ಕಡಿಯೋದು. ಕಡದಾಗ ಬರುತ್ತೆ ನವನೀತ, ಬೆಣ್ಣೆ, ಅದು ಪರಾತ್ಪರ ವಸ್ತುವಿನ ಸಂಕೇತ. ಈ ಕ್ಷೇತ್ರವನ್ನು ನಂತರ ಬೆಣ್ಣೆಯನ್ನು ತುಂಬ ಪ್ರೀತಿಸತಕ್ಕಂತಹ ಕೃಷ್ಣ ನವನೀತ ಚೋರ ತನ್ನ ಅವತಾರ ಕಾರ್ಯಕ್ಕೆ ಆಯ್ಕೆ ಮಾಡಿಕೊಳ್ಬೇಕಾ? ಮಥುರಾ ನಗರವು ಸೂರ್ಯವಂಶದವರ ಬಳಿಕ ಯಾದವ ಪ್ರಮುಖರ ಆಳ್ವಿಕೆಗೆ ಬಂತು. ಯದುವಂಶ ಪ್ರಮುಖನಾದ ಉಗ್ರಸೇನ ರಾಜನಾಗುವುದರ ಜೊತೆಗೆ ಮಥುರೆಯ ಬಾಳಿನಲ್ಲಿ ಹೊಸ ಶಕೆಯೊಂದು ಪ್ರಾರಂಭವಾಯಿತು. ಕಾಲನೇಮಿಯೇ ಕಂಸನಾಗಿ ಹುಟ್ಟಿ ತಂದೆಯನ್ನು ಸೆರೆಗೆ ತಳ್ಳಿ ಮಥುರೆಯ ಸಿಂಹಾಸನವನ್ನೇರಿ ಪ್ರಜಾಪೀಡಕನಾಗಿ ಮೆರೆದ. ಅವನನ್ನು ಸಂಹರಿಸಿ ಭಕ್ತರನ್ನು ಸಲಹಕ್ಕೋಸ್ಕರ ಭಗವಂತ ಅವನ ತಂಗಿಯ ಗರ್ಭದಿಂದಲೇ ಹೊರಬಂದ. ವಸುದೇವ ದೇವಕಿಯರನ್ನು ಸರ್ಪಗಾವಲನ ಸರಿಯಲ್ಲಿಟ್ಟು ಅವರಿಂದ ಕಂಡುಬಿಟ್ಟ ಮಕ್ಕಳನ್ನೆಲ್ಲ ನೆಲಕ್ಕಪ್ಪಳಿಸಿ ಸಾಯಿಸುವ ಯಾವ ಪ್ರಯತ್ನವೂ ಕೃಷ್ಣನ ಜನನ ಮತ್ತು ಬೆಳವಣಿಗೆಯನ್ನು ತಡೆಯಲಾಗಲಿಲ್ಲ. ಎಲ್ಲ ಕಥೆ ನಮ್ಗೆ ತಿಳಿದೇ ಇದೆ. ಕೃಷ್ಣ ಗೋಕುಲ ಸೇರಿ ಅವತಾರ ಕಾರ್ಯಕ್ಕೆ ಅಣಿಯಾದ. ಕೃಷ್ಣನನ್ನು ಕೊಲ್ಲಕ್ಕೆ ಅವನು ಹುಟ್ಟುವ ಮುಂಚಿನಿಂದಲೂ ವ್ಯವಸ್ಥಿತವಾಗಿ ನಡೆಸಿದ ಪಿತೂರಿಗಳೆಲ್ಲ ವಿಫಲವಾದವು. ಕೊನೆಗೊಮ್ಮೆ ಕೃಷ್ಣನೇ ಕಂಸನ ರಾಜಸಭೆಯನ್ನು ಪ್ರವೇಶ ಮಾಡಿ ತನ್ನ ಸೋದರ ಮಾವನನ್ನು ಮುಷ್ಟಿ ಯುದ್ಧದಲ್ಲಿ ಕೊನೆಗಾಣಿಸಿದ. ಮಥುರೆಯ ಕುರಿತು ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಅಪಾರ ವರ್ಣನೆ ಇದೆ. ಶ್ರೀಕೃಷ್ಣನ ಮೇಲಿನ ಭಕ್ತಿ ಮತ್ತು ಪ್ರೀತಿಯಿಂದ ಹುಚ್ಚರಾದ ಭಕ್ತರು 10 ಹಲವು ರೀತಿಯಲ್ಲಿ ಇದರ ಗುಣಗಾನ ಮಾಡಿದ್ದಾರೆ. ಪವಿತ್ರ ವ್ರಜಭೂಮಿ, ಪುಣ್ಯ ಸಲಿಲೆ ಯಮುನಾ, ಗೋವರ್ಧನ, ಗೋಕುಲಗಳು ಕೃಷ್ಣ ಕಾಲದ ವೈಭವದ ಸಾಕ್ಷಿಗಳಾಗಿ ಇನ್ನೂ ಇವೆ. ಮಥುರೆಯ ಯಾದವ ಭೂಮಿಯಲ್ಲೇ ಭಾಗವತ ಸಂಪ್ರದಾಯ ಜನಿಸಿದ್ದು. ನಂತರ ಈ ಕ್ಷೇತ್ರ ಜೈನ ಬೌದ್ಧ ಪಂಥಗಳ ಪ್ರಭಾವಕ್ಕೂ ಒಳಪಟ್ಟಿತು. ಬುದ್ಧದೇವ ಮಥುರೆಯನ್ನು ಸಂದರ್ಶಿಸಿದ್ದಾನೆ. ಕಳಿಂಗದ ಸಮರದಿಂದ ನೊಂದ ಅಶೋಕನಿಗೆ ಬುದ್ಧನ ಶಾಂತಿ ಮತ್ತು ಅಹಿಂಸೆಗಳ ಉಪದೇಶಗಳನ್ನು ಪರಿಚಯಿಸಿ ಅವನಿಗೆ ಬೌದ್ಧ ಧರ್ಮದ ದೀಕ್ಷೆ ಕೊಡಿಸಿದ ಉಪಗುಪ್ತ ಮಥುರಾ ನಿವಾಸಿಯಾಗಿದ್ದ. ಇವನ ಪ್ರಭಾವದಿಂದಾಗಿ ಸುಮಾರು 18,000 ಯುವಕ ಯುವತಿಯರು ಬೌದ್ಧ ಭಿಕ್ಷುಗಳಾಗಿ ದೂರ ದೂರದ ದೇಶಗಳಿಗೆ ತೆರಳಿದರು. ಅವರಲ್ಲಿ ಅಶೋಕನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯರೂ ಸೇರಿದ್ದಾರೆ. ಚೀನಿ ಯಾತ್ರಿಕರಾದ ಪಾಹಿಯಾನ್ ಮತ್ತು ಹುಯೆನ್ಸಾಂಗರು ಮಥುರೆಯನ್ನು ಸಂದರ್ಶಿಸಿದ್ದಾರೆ. ಕುಶಾನರ ಕಾಲದಲ್ಲಿ ಮಥುರೆಯಲ್ಲಿ ಜೈನರ ಪ್ರಭಾವ ದಟ್ಟವಾಗಿತ್ತು. ಮಥುರೆಯಲ್ಲಿನ ಕೃಷ್ಣ ಲೀಲೆಗಳಿಗೆ ಸಂಬಂಧಿಸಿದ ಸ್ಥಳಗಳ ಮಾಹಿತಿ ವರಾಹ ಪುರಾಣ, ಹರಿವಂಶ ಮತ್ತು ಭಾಗವತಗಳಲ್ಲಿ ವಿಸ್ತೃತವಾಗಿದೆ. ಕಂಸನ ಸೆರೆಯಲ್ಲಿ ತಾನೇ ಕೃಷ್ಣ ಜನನ. ಆ ಸ್ಥಳ ಕೃಷ್ಣ ಜನ್ಮಸ್ಥಾನವೆಂದೇ ಪ್ರಸಿದ್ಧವಾಗಿದೆ. ಅಲ್ಲಿದ್ದ ಭವ್ಯ ಕೇಶವದೇವ ಮಂದಿರ ಈಗಿಲ್ಲ. ಘಜನಿ ಮಹಮ್ಮದನು ಕ್ರಿಸ್ತಶಕ 1017ರಲ್ಲಿ ಮಥುರಾದ ಮೇಲೆ ದಾಳಿ ಮಾಡಿದ. ನಗರದ ಸಾಕಷ್ಟು ಸಂಪತ್ತನ್ನು ದೋಚಿ ಮಥುರೆಗೆ ಬೆಂಕಿ ಹಚ್ಚಿದ. ಚಿನ್ನದ 5 ದೊಡ್ಡ ವಿಗ್ರಹಗಳು ಸೇರಿದಂತೆ ಸುಮಾರು 25,000 ಪೌಂಡ್ಗಳಷ್ಟು ಬೆಲೆಯ ಸಂಪತ್ತನ್ನು ಒಂದೇ ದಾಳಿಯಲ್ಲಿ ದೋಚಿದ. ಕ್ರಿಸ್ತಶಕ 1500ರಲ್ಲಿ ಸಿಕಂದರ್ ಲೋದಿಯಿಂದ ಮಥುರೆಗೆ ಮತ್ತಷ್ಟು ಹಾನಿ. ಈ ಹಾನಿಗಳಿಂದ ಮಥುರಾ ಚೇತರಿಸಿಕೊಳ್ಳುವಷ್ಟರಲ್ಲೇ ಮತಾಂಧ ಔರಂಗಜೇಬನ ಕ್ರೌರ್ಯ. ಪುನಃ ದಳ್ಳುರಿಗೆ ಬಲಿ. 1659ರಲ್ಲಿ ಔರಂಗಜೇಬನ ಆದೇಶದಂತೆ ಕೃಷ್ಣ ಜನ್ಮಸ್ಥಾನ ಮಂದಿರವನ್ನು ಧ್ವಂಸಗೊಳಿಸಲಾಯಿತು. ಅಯೋಧ್ಯೆ, ಮಥುರಾಗಳಂತೆ ಮತಾಂಧರ ದುಷ್ಕೃತ್ಯಗಳಿಗೆ ಬಲಿಯಾದ ಸಾವಿರಾರು ತೀರ್ಥಕ್ಷೇತ್ರಗಳಿದ್ದಾವೆ. ಮಥುರೆಯಿಂದ 10 ಕಿಲೋಮೀಟರ್ ದೂರದಲ್ಲಿ ಬೃಂದಾವನವಿದೆ. ಬೃಂದಾವನದಲ್ಲಿ ಸಾಧು ಸಂತರ 100 ಆಶ್ರಮಗಳಿದ್ದಾವೆ. ಇಲ್ಲಿನ ಸಂತ ಮೀರಾ ಮಂದಿರ ನೋಡಬೇಕಾದ್ದು. ಅವಳ ಪತಿ ಉಡುಗೊರೆಯಾಗಿ ಕಳಿಸಿದ್ದ ವಿಷಸರ್ಪವೊಂದು ಅವಳ ಕೈ ಸೋಕಿದ ಕೂಡಲೇ ಸಾಲಿಗ್ರಾಮವಾಯಿತು. ಅದನ್ನು ಬೃಂದಾವನದ ಮೀರಾ ಮಂದಿರದಲ್ಲಿಟ್ಟಿದ್ದಾರೆ. ಕೃಷ್ಣನ ಗೋಪಸ್ತ್ರೀಯರ ಸೀರೆಗಳನ್ನು ಅಪಹರಿಸಿ ಕದಂಬ ವೃಕ್ಷದ ಮೇಲಿರಿಸಿದ ಸ್ಥಳ ರಾಸಕ್ರೀಡೆಯ ಸ್ಥಳ. ಹೀಗೆ ಕೃಷ್ಣನ ಬಾಲಲೀಲೆಗಳಿಗೆ ಸಂಬಂಧಿಸಿದ ಸ್ಥಳಗಳು, ಮಂದಿರಗಳು, ವನಗಳು ಯಮುನಾ ತೀರದಲ್ಲಿದ್ದಾವೆ. ಹರೇ ಕೃಷ್ಣ ಪಂಥದ ಇಸ್ಕಾನ್ನ ಭಾರತೀಯ ಕೇಂದ್ರವು ಬೃಂದಾವನದಲ್ಲೇ ಇರುವಂಥದ್ದು. ಬೃಂದಾವನದ ಸಮೀಪದಲ್ಲಿ ರಾಧೆಯ ತವರೂರು ಬರಸಾನ ಇದೆ.
ಇಲ್ಲಿ ಫಾಲ್ಗುಣ ಪೂರ್ಣಿಮೆಯ ಹೋಳಿ ಹಬ್ಬವನ್ನು ಬಲು ಸಡಗರದಿಂದ ಆಚರಿಸ್ತಾರೆ. ಕೃಷ್ಣನ ಕ್ರೀಡಾಶೈಲ ಗೋವರ್ಧನ ಮಥುರೆಯಿಂದ 26 ಕಿಲೋಮೀಟರ್ ದೂರದಲ್ಲಿದೆ. ಮೀರಾಳ ಪ್ರಿಯಕರ ಗಿರಿಧಾರಿ ಈ ಗಿರಿಯನ್ನೆತ್ತಿ ಇಂದ್ರನ ಅವಕೃಪೆಗೆ ತುತ್ತಾದ ತನ್ನ ಭಕ್ತರನ್ನು ಸಂರಕ್ಷಿಸಿದ. ಇಂದಿಗೂ ಗೋಕುಲವಾಸಿಗಳ ಗೋವರ್ಧನ ಭಕ್ತಿ ಸವೆದಿಲ್ಲ. ಹಾಲೆರೆದು ಆ ಗಿರಿಯನ್ನು ಪೂಜೆ ಮಾಡ್ತಾರೆ. ಮಥುರೆಯ ಆಗ್ನೇಯ ದಿಕ್ಕಿನಲ್ಲಿ ಗೋಕುಲ ಇದೆ. ಗೋಕುಲ ನೋಡ್ತಾ ಇದ್ದಂತೆ ಹೃದಯ ಪುಳಕಿತಗೊಳ್ಳುತ್ತೆ. ಕೃಷ್ಣ ಅವತಾರ ಪುರುಷ. ಆದರೆ ಮಾಯೆಯಿಂದಾಗಿ ಯಶೋದೆ ಎಲ್ಲವನ್ನ ಮರೆತು ಸಾಮಾನ್ಯ ಮಗುವಿನಂತೆ ಅವನನ್ನು ಕಂಡಿದ್ದು, ಜಗದೋದ್ಧಾರನನ್ನು ಮಗನೆಂದು ತಿಳಿದು ಆಡಿಸಿ ಅಪ್ಪಿಕೊಂಡಿದ್ದು, ತಾಯಿ ಸಹಜ ಸ್ವಭಾವದಿಂದ ವಿಶ್ವವ್ಯಾಪಿಯನ್ನು ಹಗ್ಗದಿಂದ ಕಟ್ಟಿದ್ದು, ಆ ನಿತ್ಯ ತೃಪ್ತನಿಗೆ ಹಾಲುಣಿಸಿದ್ದು, ಮಣ್ಣು ತಿಂದ ಮಗುವಿನ ಬಾಯಲ್ಲಿ ಬ್ರಹ್ಮಾಂಡದ ವೀಕ್ಷಣೆ, ಇವೆಲ್ಲ ಗೋಕುಲದ ಇತಿಹಾಸದ ಭಾಗ. ಗೋಕುಲಾಷ್ಟಮಿಯ ಸಮಯದಲ್ಲಿ ಗೋಕುಲಕ್ಕೆ ಕೃಷ್ಣ ಭಕ್ತರ ಮಹಾಪೂರ್ವೇ ಹರಿಯುತ್ತೆ. ಗೋಕುಲವೇ ಕೃಷ್ಣಮಯವಾಗುತ್ತೆ. ಭಗವಂತ ಗೋವಿಂದನಾಗಿ ನಂದಕಂದ ಮುಕುಂದನಾಗಿ ಕುಣಿದಾಡಿದ ಈ ಕ್ಷೇತ್ರದ ದರ್ಶನದಿಂದ ಎಲ್ಲರ ಬಾಳು ಧನ್ಯವಾಗುತ್ತೆ. ಅವನ ಮೈಗೆ ಪೂಸಿದ್ದ ಶ್ರೀಗಂಧದ ಪರಿಮಳ, ಅವನ ಕಾಲ್ಗೆಜ್ಜೆಗಳ ಮಂಗಳ ನಿನಾದ ಇಂದು ಭಕ್ತರ ಅನುಭವಕ್ಕೆ ಬರುತ್ತೆ. ಶ್ರೀರಾಮಾನುಜ, ಮಧ್ವ, ನರಸಿಂಹತಾ, ಕಬೀರ್, ಮೀರಾ, ವಲ್ಲಭ, ಚೈತನ್ಯ, ಶೀಲ ಪ್ರಭುಪಾದ ಮುಂತಾದ ವೈಷ್ಣವ ಮಹೋದಯರ ಭಕ್ತಿ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆದ ಮಥುರೆಗೆ ತಲೆಬಾಗಿ ವಂದಿಸೋಣ.